ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಡಾಕ್ಟರ್ ಪ್ರವೀಣ್ ಕುಮಾರ್ ದೇವರಭಾವಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ದೇವರಭಾವಿ, ಮ್ಯಾಕ್ಸ್ ಆಸ್ಪತ್ರೆ ಹಾಗೂ ದೇವರಭಾವಿ ಎಂಡೋಕ್ರೈನ್ ಡಯಾಬಿಟಿಸ್ ಸೆಂಟರ್ನಲ್ಲಿ ಕನ್ಸಲ್ಟೆಂಟ್ ಎಂಡೋಕ್ರೈನಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಎಂಡೋಕ್ರೈನ್ ಅಥವಾ ಹಾರ್ಮೋನ್ ಸಮಸ್ಯೆಗಳಲ್ಲಿ ಸಾಮಾನ್ಯವಾಗಿ ಇರುವಂಥ ಒಂದು ಸಮಸ್ಯೆ ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡ್ತೇನೆ. ಎಷ್ಟೋ ಹೆಣ್ಮಕ್ಳು ನನ್ನ ಹತ್ರ ಬಂದ, ಸರ್ ನನ್ನ ತೂಕ ಹೆಚ್ಚಾಗಿದೆ, ನನ್ನ ಕೂದಲು ಉದುರ್ತಾ ಇದೆ, ನನಗೆ ಥೈರಾಯ್ಡ್ ಇದೆಯೋ ನೋಡಿ ಡಾಕ್ಟ್ರೇ ಅಂತ ಕೇಳ್ತಾರೆ. ಹಾಗಾದರೆ ಥೈರಾಯ್ಡ್ ಅಂದ್ರೇನು? ಥೈರಾಯ್ಡ್ ನಮ್ಮ ಕತ್ತಿನ ಮುಂಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿರುವಂಥ ಒಂದು ಗ್ರಂಥಿ. ಈ ಗ್ರಂಥಿ 2 ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ, T3 ಅಂತ ಮತ್ತು T4 ಅನ್ನುವಂಥ ಹಾರ್ಮೋನ್. ಆದರೆ ಈ ಹಾರ್ಮೋನ್ಗಳ ಕೆಲಸ ಏನು? ಥೈರಾಯ್ಡ್ ಹಾರ್ಮೋನ್ಗಳು ನಮ್ಮ ದೇಹದ ಪ್ರತಿ ಜೀವಕೋಶ ಮತ್ತು ಅಂಗಾಂಗಗಳ ಮೆಟಬಾಲಿಕ್ ಕಾರ್ಯವನ್ನು ನಿರ್ವಹಿಸ್ತವೆ. ಆ್ಯಂಡ್ ಈ ಹಾರ್ಮೋನ್ಗಳ ಉತ್ಪಾದನೆಯಲ್ಲಿ ಏರುಪೇರಾದಾಗ ಥೈರಾಯ್ಡ್ ಕಾಯಿಲೆ ಬರ್ತದೆ. ಹಾಗಾದರೆ ಥೈರಾಯ್ಡ್ ತೊಂದರೆಯಿಂದ ಯಾವ್ಯಾವ ಕಾಯಿಲೆ ಬರುತ್ತೆ? ಮೊದಲನೇದಾಗಿ ಹೈಪೋಥೈರಾಯ್ಡಿಸಮ್, ಅಂದರೆ ಥೈರಾಯ್ಡ್ ಗ್ರಂಥಿ ಕಡಿಮೆ ಹಾರ್ಮೋನನ್ನು ಉತ್ಪಾದನೆ ಮಾಡುತ್ತೆ. ಅದೇ ರೀತಿ ಹೈಪರ್ ಥೈರಾಯ್ಡಿಸಮ್, ಅಂದರೆ ಥೈರಾಯ್ಡ್ ಗ್ರಂಥಿ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಯ್ಡ್ ಉತ್ಪಾದನೆ ಮಾಡಿದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರೀತೀವಿ. ಅದು ಬಿಟ್ಟು ಕೆಲವೊಂದು ಸಮಸ್ಯೆಗಳು ಥೈರಾಯ್ಡ್ ಗ್ರಂಥಿಯಿಂದ ಬರಬಹುದು. ಥೈರಾಯ್ಡೈಟಿಸ್ ಅಂತ ಕರಿತೀವಿ. ಈ ಗ್ರಂಥಿಯಲ್ಲಿ ಉರಿಯೂತ ಉಂಟಾದರೆ ಅಥವಾ ಥೈರಾಯ್ಡ್ ಗ್ರಂಥಿಯಲ್ಲಿ ಗಡ್ಡೆಗಳು ಅಥವಾ ಥೈರಾಯ್ಡ್ ನೋಡುಗಳು ಅಂತ ಕರಿತೀವಿ. ಎಷ್ಟೋ ಸಮಯದಲ್ಲಿ ಇವು ಸಾಮಾನ್ಯ ಗಡ್ಡೆಗಳಾಗಿರುತ್ತೆ, ಕೆಲವೊಂದು ಬಾರಿ ಇವು ಅಪರೂಪದ ಕ್ಯಾನ್ಸರ್ ಕೂಡ ಆಗಿರ್ಬೋದು. ಹಾಗಾದರೆ ಹೈಪೋಥೈರಾಯ್ಡಿಸಮ್ ಒಂದು ಸಾಮಾನ್ಯ ಕಾಯಿಲೆ? ಹೌದು, ಹೈಪೋಥೈರಾಯ್ಡಿಸಮ್ ಒಂದು ಸಾಮಾನ್ಯವಾದಂಥ ರೋಗ. ಮಧುಮೇಹದ ನಂತರ 2ನೇ ಸ್ಥಾನ ಪಡೆದಿರುತ್ತೆ. ಜಗತ್ತಿನಲ್ಲಿ ಎಲ್ಲ ವಯಸ್ಸಿನಲ್ಲೂ ಇದು ಕಂಡುಬರುತ್ತೆ. ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಈ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇರುತ್ತೆ. ನವಜಾತ ಶಿಶುವಿನಿಂದ ವಯಸ್ಕರವರೆಗೂ ಹೈಪೋಥೈರಾಯ್ಡಿಸಮ್ ಬರ್ಬೋದು. ಒಂದು ಅಂದಾಜಿನ ಪ್ರಕಾರ ಭಾರತ ದೇಶದಲ್ಲಿ 42 ಮಿಲಿಯನ್ ಜನರು ಥೈರಾಯ್ಡ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. 10ರಲ್ಲಿ ಪ್ರತಿ ಒಬ್ಬರಿಗೆ ಲಘು ಪ್ರಮಾಣದ ಥೈರಾಯ್ಡ್ ವೈಫಲ್ಯ ಅಥವಾ ಸಬ್ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಹಾಗಾದರೆ ಈ ಥೈರಾಯ್ಡ್ ಕಾಯಿಲೆ ಅಥವಾ ಈ ಹೈಪೋಥೈರಾಯ್ಡಿಸಮ್ ಏನು ಕಾರಣ? ಸೊ ಅದರಲ್ಲಿ ಅಟೋಇಮ್ಯೂನ್ ಕಾಯಿಲೆ ಅಂತ ಇರುತ್ತೆ. ಈಗ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಇದ್ದಾವೆ, ಅವು ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದಾಗ ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆ ಕಡಿಮೆ ಆಗುತ್ತೆ. ಅದೇ ರೀತಿ ಅಯೋಡಿನ್ ಕೊರತೆಯಿಂದ ಕೂಡ ಈ ಹೈಪೋಥೈರಾಯ್ಡಿಸಮ್ ಬರ್ಬೋದು. ಬಹಳ ವರ್ಷಗಳ ಹಿಂದೆ ಈ ಅಯೋಡಿನ್ ಕೊರತೆಯಿಂದ ನಮ್ಮ ದೇಶದಲ್ಲಿ ಕ್ರೆಟಿನಿಸಮ್ ಅಂತ ಒಂದು ಸಮಸ್ಯೆ ಬರ್ತಾ ಇತ್ತು. ಈ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಡೆವಲಪ್ ಆಗ್ತಾ ಇತ್ತು. ಅದೇ ರೀತಿ ಎಷ್ಟೋ ಬಾರಿ ಥೈರಾಯ್ಡ್ ಶಸ್ತ್ರಚಿಕಿತ್ಸೆ ಮಾಡಿದಾಗ ಥೈರಾಯ್ಡ್ ಗ್ರಂಥಿಯನ್ನು ತೆಗೆದು ಹಾಕಿದ್ರೂ ಕೂಡ ಹೈಪೋಥೈರಾಯ್ಡಿಸಮ್ ಬರ್ಬೋದು. ಕೆಲವೊಮ್ಮೆ ಕುತ್ತಿಗೆ ಮುಂಭಾಗದಲ್ಲಿ ಅಥವಾ ನಮ್ಮ ಈ ಬಾಯಲ್ಲಿ ಕ್ಯಾನ್ಸರ್ ಆದಾಗ ಈ ವಿಕಿರಣ ಚಿಕಿತ್ಸೆ ಅಂತ ಏನು ಕೊಡ್ತೀವಲ್ಲ, ಈಗ ರೇಡಿಯೋಥೆರಪಿ ಅಂತ ಏನು ಕೊಡ್ತೀವಲ್ಲ, ಅದು ಕೊಟ್ಟರೂ ಕೂಡ ಹೈಪೋಥೈರಾಯ್ಡಿಸಮ್ ಬರ್ಬೋದು. ಇವನ್ ನವಜಾತ ಶಿಶುನಲ್ಲೂ ಕೂಡ ಹೈಪೋಥೈರಾಯ್ಡಿಸಮ್ ಬರ್ಬೋದು. ಅಂದರೆ ಈ ನವಜಾತ ಶಿಶುನಲ್ಲಿ ಥೈರಾಯ್ಡ್ ಗ್ರಂಥಿ ಬೆಳವಣಿಗೆನೇ ಆಗಿರೋಲ್ಲ. ಅದೇ ರೀತಿ ಕೆಲವೊಂದು ಔಷಧಗಳು, ಪಿಟ್ಯುಟರಿ ಕಾಯಿಲೆಗಳಿಂದ ಕೂಡ ಎಷ್ಟೋ ಬಾರಿ ಈ ಹೈಪೋಥೈರಾಯ್ಡಿಸಮ್ ರೋಗ ಲಕ್ಷಣಗಳು ಗೊತ್ತೇ ಆಗಲ್ಲ. ಹೆಲ್ತ್ ಚೆಕಪ್ ಅಂತ ನಾವು ಮಾಡಿಸ್ತೀವಿ, ಆವಾಗ ಎಷ್ಟೋ ಬಾರಿ ನನಗೆ ಥೈರಾಯ್ಡ್ ಇರೋದು ಗೊತ್ತಾಗಿದೆ ಅಂತ ಎಷ್ಟೋ ಪೇಷಂಟ್ಸ್ಗಳು ನಮಗೆ ಬಂದು ತೋರಿಸ್ತಾರೆ. ಅದು ಬಿಟ್ಟು ಕುತ್ತಿಗೆ ಮುಂಭಾಗದಲ್ಲಿ ಬಾವು ಬಂದರೆ, ಗಾಯ್ಟರ್ ಬಂದರೆ ಅವರು ಹೋಗಿ ಥೈರಾಯ್ಡ್ ಪರೀಕ್ಷೆ ಮಾಡಿದಾಗ ಹೈಪೋಥೈರಾಯ್ಡಿಸಮ್ ಇರೋದು ಗೊತ್ತಾಗುತ್ತೆ. ಅದು ಬಿಟ್ಟು ಕೆಲವೊಂದು ರೋಗ ಲಕ್ಷಣಗಳು ಯಾವುದೇ ಸ್ಪೆಸಿಫಿಕ್ ಆಗಿ ಹೈಪೋಥೈರಾಯ್ಡಿಸಮ್ಗೆ ಇರದೇ ಇದ್ರೂ ಕೂಡ, ಎಕ್ಸಾಂಪಲ್ ಅಂತಂದರೆ ದೇಹದ ತೂಕ ಹೆಚ್ಚಾದರೆ, ಹಸಿವು ಆಗದೆ ಇದ್ದಾಗ, ಅತಿಯಾದ ಚಳಿ ಆದಾಗ, ಚರ್ಮ ಒಣಗಿದಾಗ ಎಷ್ಟೋ ಹೆಣ್ಮಕ್ಳು ಬಂದು ತೋರಿಸ್ತಿರ್ತಾರೆ, ಡಾಕ್ಟ್ರೇ ನನಗೆ ಥೈರಾಯ್ಡ್ ಇದೆಯೋ ಚೆಕ್ ಮಾಡಿ ನೋಡಿ ಅಂತ. ಅತಿಯಾಗಿ ಕೂದಲು ಉದುರಿದಾಗ, ಖಿನ್ನತೆ ಉಂಟಾದಾಗ, ಖಿನ್ನತೆ ಅಂತಂದರೆ ಈ ಸೈಕ್ಯಾಟ್ರಿಸ್ಟ್ ಹತ್ರ ಹೋದಾಗ ಖಿನ್ನತೆ ಇರುವಂಥ ಯಾವುದೇ ಪೇಷಂಟ್ ಬಂದರೂ ಕೂಡ ಅವರು ಹೈಪೋಥೈರಾಯ್ಡಿಸಮ್ ಇದೆಯೋ ಇಲ್ವೋ ಅಂತ ಒಂದು ಮೊದಲು ಚೆಕ್ ಮಾಡಿ ನೋಡ್ತಾರೆ. ಮಲಬದ್ಧತೆ ಕೂಡ ಆಗ್ಬೋದು. ಹೆಣ್ಮಕ್ಳಲ್ಲಿ ಋತುಚಕ್ರ ಏರುಪೇರು ಆಗ್ಬೋದು. ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದಾಗ ಹೆಣ್ಮಕ್ಳಿಗೆ ಗೈನಕಾಲಜಿಸ್ಟ್ ಮೊದಲ ಟೆಸ್ಟ್ ಮಾಡೋದು ಋತುಚಕ್ರ ಏರುಪೇರಾದಾಗ ಥೈರಾಯ್ಡ್ ಸಮಸ್ಯೆ ಇದೆಯೋ ಇಲ್ಲೋ ಅಂತ ನೋಡ್ತಾರೆ. ಕಾಲುಗಳಲ್ಲಿ, ಮುಖದಲ್ಲಿ ಊತ ಬರ್ಬೋದು, ಸ್ನಾಯು ಸೆಳೆತ ಹಾಗೂ ಸಂಧಿಗಳಲ್ಲಿ ನೋವು ಬರ್ಬೋದು. ಮಕ್ಕಳಲ್ಲೂ ಕೂಡ ಎಷ್ಟೋ ಬಾರಿ ಪಿಡಿಯಾಟ್ರಿಷನ್ ಹತ್ರ ನೀವು ಹೋಗ್ತೀರಿ, ನನ್ನ ಮಗು ಬೆಳವಣಿಗೆ ಆಗ್ತಾ ಇಲ್ಲ ಡಾಕ್ಟ್ರೇ, ಏನು ಕಾರಣ ಅಂತ ತೋಡಿದಾಗ ಮೊದಲು ಚೆಕ್ ಮಾಡೋದೇ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ನೋಡೋದು. ಅದೇ ರೀತಿ ಮಗು ಈ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರಲ್ಲ, ಆ ಟೈಮ್ನಲ್ಲೂ ಕೂಡ ಹೈಪೋಥೈರಾಯ್ಡಿಸಮ್ ಇರೋ ಸಾಧ್ಯತೆ ಇದೆ. ಅದನ್ನು ಹೇಗೆ ಕಂಡುಹಿಡಿಯೋದು?
ಸೊ ಇಂಥ ಎಲ್ಲ ಸಮಸ್ಯೆಗಳು ರೋಗ ಲಕ್ಷಣಗಳು ನಿಮ್ಮಲ್ಲಿ ಏನಾದ್ರು ಕಂಡು ಬಂದಾಗ ಒಂದು ಸಿಂಪಲ್ ಆದ ರಕ್ತ ಪರೀಕ್ಷೆ ಇದೆ, T3, T4, TSH ಅನ್ನುವಂಥ ಒಂದು ಥೈರಾಯ್ಡ್ ಪರೀಕ್ಷೆಯನ್ನು ಮಾಡಿದಾಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆಯೋ ಅಥವಾ ಹೈಪೋಥೈರಾಯ್ಡಿಸಮ್ ಇದೆಯೋ ಅನ್ನೋದನ್ನು ಗೊತ್ತಾಗುತ್ತೆ. ಹಾಗಾದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಹೌದು. ಹೈಪೋಥೈರಾಯ್ಡಿಸಮ್ ಒಂದು ಸಿಂಪಲ್ ಆದಂಥ ಒಂದು ಸಮಸ್ಯೆ. ಅದಕ್ಕೆ ಥೈರಾಕ್ಸಿನ್ ಅನ್ನುವಂಥ ನ್ಯಾಚುರಲ್ ಹಾರ್ಮೋನನ್ನು ಮಾತ್ರೆಗಳ ಮೂಲಕ ಕೊಡಲಾಗುತ್ತೆ. ನಿಯಮಿತವಾಗಿ ಅದನ್ನು ಪರೀಕ್ಷೆ ಮಾಡಿಬಿಟ್ಟು ಅದು ನಿಮ್ಮ ನಾರ್ಮಲ್ ರೇಂಜಲ್ಲಿ ಇದೆಯೋ ಎನ್ನುವಂತ ನೋಡಿಬಿಟ್ಟು ಡಾಕ್ಟರ್ ಡೋಸನ್ನು ಅಡ್ಜಸ್ಟ್ ಮಾಡ್ತಾರೆ. ಅದರಿಂದ ಥೈರಾಯ್ಡ್ ಸಮಸ್ಯೆ ಪರಿಹಾರ ಆಗುತ್ತೆ. ಈ ಹೈಪೋಥೈರಾಯ್ಡಿಸಮ್ಗೆ ಟ್ರೀಟ್ಮೆಂಟ್ 100% ಆಗಿದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರುವುದಿಲ್ಲ. ಅದೇ ರೀತಿ ಅದರ ತದ್ವಿರುದ್ಧವಾದ ಸಮಸ್ಯೆ ಅಂದರೆ ಹೈಪರ್ ಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ನಲ್ಲಿ ಏನು ಕಾರಣ ಅಂತ ಕೇಳಿದ್ರೆ ಗ್ರೇವ್ಸ್ ಡಿಸೀಸ್ ಅಂತ ಒಂದು ಸಮಸ್ಯೆ ಇದೆ. ಇದು ಭಾಳ ವಿರಳ, ಹೆಣ್ಮಕ್ಳಲ್ಲಿ ಕಾಮನ್ ಇದು. ಹಾಗಾದರೆ ಗ್ರೇವ್ಸ್ ಡಿಸೀಸ್ ಲಕ್ಷಣ ಏನು? ಇದು ಹೈಪೋಥೈರಾಯ್ಡಿಸಮ್ನ ತದ್ವಿರುದ್ಧವಾದಂಥ ಒಂದು ಸಮಸ್ಯೆ. ತೂಕ ಕಡಿಮೆ ಆಗೋದು, ಒಮ್ಮೊಮ್ಮೆ 8ರಿಂದ 10 kg ಕೂಡ ಕಡಿಮೆ ಆಗ್ಬೋದು. ಹಸಿವು ಚೆನ್ನಾಗಿದ್ರೂ ಕೂಡ, ಹೆಚ್ಚು ತಿಂದರೂ ಕೂಡ ನಿಮ್ಮ ತೂಕ ಕಡಿಮೆ ಆಗ್ತಾ ಹೋಗ್ಬೋದು. ಕೈಕಾಲು ನಡಗ್ಬೋದು, ಹೃದಯ ಬಡಿತ ಹೆಚ್ಚಾಗ್ಬೋದು. ನಾವು ಪಾಲ್ಪಿಟೇಷನ್ ಅಂತ ಏನು ಕರಿತೀವಿ ಅದೇ ರೀತಿ. ಅತಿಯಾಗಿ ಬೆವರೋದು. ಯಾವಾಗೂ ಪೇಷಂಟ್ ಹೇಳ್ತಿರ್ತಾರೆ, ಸರ್ ನನಗೆ ಫ್ಯಾನ್ ಬೇಕು, ಫ್ಯಾನ್ ಕೆಳಗೆ ಇರಬೇಕು ಅನಿಸ್ತಾ ಇರುತ್ತೆ ಅಂತ. ಒಮ್ಮೊಮ್ಮೆ ಆತಂಕ, ಸಿಡುಕುತನ, ನಿದ್ರಾಹೀನತೆ ಕೂಡ ಉಂಟಾಗ್ಬೋದು. ಪದೇ ಪದೇ ಈ ಮಲವಿಸರ್ಜನೆಗೆ ಹೋಗ್ತಾ ಇರ್ತಾರೆ, ಹೈಪರ್ ಡೆಫಿಕೇಶನ್ ಅಂತ ಕರಿತೀವಿ. ಅವರಲ್ಲೂ ಕೂಡ ಹೈಪರ್ ಥೈರಾಯ್ಡ್ ಇರ್ಬೋದು. ಕಣ್ಣಿನ ಊತ ನೋಡಿದಾಗ ಸಿಟ್ಟಿನಿಂದ ನೋಡ್ತಾ ಇದ್ದಂಗೆ ಅನಿಸ್ತಾ ಇರುತ್ತೆ ನಮಗೆ. ಈ ಕಣ್ಣಿನ ಊತ, ಗಂಟ್ಲಲ್ಲಿ ಬಾವು ಇವೆಲ್ಲ ಕೂಡಿದ್ರೆ ಅದನ್ನು ಗ್ರೇವ್ಸ್ ಡಿಸೀಸ್ ಅಥವಾ ಹೈಪರ್ ಥೈರಾಯ್ಡಿಸಮ್ನ ಒಂದು ಲಕ್ಷಣ. ಇಂಥ ಯಾವುದೇ ರೋಗ ಲಕ್ಷಣಗಳಿದ್ರೂ ಕೂಡ ಅದನ್ನು ಥೈರಾಯ್ಡ್ ಪರೀಕ್ಷೆಯ ಮೂಲಕ ನಾವು ಅದನ್ನು ಕಂಡುಹಿಡಿಬೋದು. ಈ ಹೈಪೋಥೈರಾಯ್ಡಿಸಮ್ಗಿಂತ ಈ ಹೈಪರ್ ಥೈರಾಯ್ಡಿಸಮ್ ಸ್ವಲ್ಪ ಡೇಂಜರಸ್. ಈ ಹೈಪರ್ ಥೈರಾಯ್ಡಿಸಮ್ಗೂ ಕೂಡ ಸೂಕ್ತವಾದ ಮತ್ತು ಕರಾರುವಕ್ಕಾದ ಚಿಕಿತ್ಸೆ ಇದೆ. ಅದಕ್ಕೆ ನಾವು ಹೇಳ್ತೀವಿ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಮಾತ್ರೆಗಳ ಮೂಲಕ ಹೈಪರ್ ಥೈರಾಯ್ಡಿಸಮ್ನ ರೋಗವನ್ನು ಹತೋಟಿಯಲ್ಲಿಡೋದು ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಎರಡನೇದು ಬಹಳ ಮುಖ್ಯವಾದ ಟ್ರೀಟ್ಮೆಂಟ್ ಅಂದರೆ ರೇಡಿಯೋ ಐಡಿನ್ ಥೆರಪಿ. ಇದು ಮೊದಲು ಎಲ್ಲ ಕಡೆಗೂ ಅವೈಲೇಬಲ್ ಇರಲಿಲ್ಲ. ಇವತ್ತು ಶಿವಮೊಗ್ಗದಲ್ಲೂ ಕೂಡ ರೇಡಿಯೋ ಐಡಿನ್ ಥೆರಪಿಯನ್ನು ನಾವು ಮಾಡ್ತೀವಿ. ಮೊದಲೆಲ್ಲ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಮುಂಬೈಗೆ ಹೋಗಬೇಕಾಗಿತ್ತು ಇಂಥ ಒಂದು ಟ್ರೀಟ್ಮೆಂಟ್ ಬೇಕಾದರೆ. ಇವತ್ತು ಶಿವಮೊಗ್ಗದಲ್ಲೂ ಕೂಡ ರೇಡಿಯೋ ಐಡಿನ್ ಥೆರಪಿ ಇದೆ. ಈ ರೇಡಿಯೋ ಐಡಿನ್ ಥೆರಪಿ ಕೊಡೋದ್ರಿಂದ ಥೈರಾಯ್ಡ್ ಗ್ರಂಥಿಯನ್ನು ನಾವು ನಿಷ್ಕ್ರಿಯಗೊಳಿಸ್ಬೋದು. ಜಗತ್ತಿನಲ್ಲಿ ಬಹಳಷ್ಟು ಜನರಿಗೆ ನಾವು ರೇಡಿಯೋ ಐಡಿನ್ ಥೆರಪಿ ಕೊಡೋದ್ರಿಂದ ಅವರು ಇವತ್ತು ಗುಣಮುಖರಾಗಿದ್ದಾರೆ. ಮೂರನೇ ಸಮಸ್ಯೆ ಅಂದರೆ ಈ ಥೈರಾಯ್ಡ್ ನೋಡಿಲ್. ಎಷ್ಟೋ ಜನರು ಈ ಥೈರಾಯ್ಡ್ ಗ್ರಂಥಿಯನ್ನು ಮುಟ್ಕೊಂಡ್ಬಿಟ್ಟು, ಸರ್ ಯಾಕೋ ಇಲ್ಲಿ ಗಟ್ಟಿಯಾಗಿದೆಯಲ್ಲ ಥೈರಾಯ್ಡ್ ಗ್ರಂಥಿ ಅಂತ ಬರ್ತಾರೆ. ಆ ಥೈರಾಯ್ಡ್ ಗ್ರಂಥಿ ಗಟ್ಟಿಯಾಗಿರೋದು ಏನಾಗಿರುತ್ತೆ ಅಂದರೆ ಅಲ್ಲಿ ಗಡ್ಡೆ ಇರುತ್ತೆ. ಸೊ ಅದನ್ನು ನಾವು ಪರೀಕ್ಷೆ ಮಾಡಿದಾಗ, ತಪಾಸಣೆ ಮಾಡಿದಾಗ ಅಲ್ಲಿ ಗಡ್ಡೆ ಇರೋದು ಕನ್ಫರ್ಮ್ ಆದಾಗ ನಾವು ಅಲ್ಟ್ರಾಸೌಂಡ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆ ಅಲ್ಟ್ರಾಸೌಂಡ್ ಮೂಲಕ ಈ ಗಡ್ಡೆಯ ಸ್ವರೂಪ ಮತ್ತು ಗುಣಲಕ್ಷಣವನ್ನು ಪರೀಕ್ಷಿಸ್ತೀವಿ. ಸೊ ಅದರ ನಂತರ ಅದರ ಮುಂದುವರೆದ ಭಾಗವಾಗಿ FNAC ಅನ್ನುವಂಥ ಒಂದು ಪ್ಯಾಥಾಲಜಿಕಲ್ ಪರೀಕ್ಷೆಯನ್ನು ಮಾಡಿ ಕ್ಯಾನ್ಸರ್ ಇದೆಯೋ ಇಲ್ಲೋದನ್ನು ಕಂಡುಹಿಡಬೇಕಾಗುತ್ತೆ. ಇವನ್ ಕ್ಯಾನ್ಸರ್ ಇದ್ರೂ ಕೂಡ ಹೆದರಬೇಕಾಗಿಲ್ಲ. ಈ ಥೈರಾಯ್ಡ್ ಕ್ಯಾನ್ಸರ್ನ ಆಪರೇಷನ್ ಮಾಡೋದ್ರಿಂದ ಅಥವಾ ಥೈರಾಯ್ಡ್ ಸರ್ಜರಿಯಿಂದ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಕೆಲವು ಕ್ಯಾನ್ಸರ್ಗಳಲ್ಲಿ ಸಂಪೂರ್ಣವಾಗಿ ವಾಸ ಮಾಡುವಂಥ ಕ್ಯಾನ್ಸರ್ ಕಾಯಿಲೆ ಅಂದರೆ ಥೈರಾಯ್ಡ್ ಕ್ಯಾನ್ಸರ್. ನಮ್ಮ ಆಸ್ಪತ್ರೆಯಲ್ಲಿ ಎಷ್ಟೋ ಬಾರಿ ಹೆಣ್ಮಕ್ಳು ಬರ್ತಾ ಇರ್ತಾರೆ. ಎಷ್ಟೋ ಬಾರಿ ಥೈರಾಯ್ಡ್ ಸಮಸ್ಯೆಯಿಂದ ಬಂದಾಗ ಅವ್ರಿಗೆ ಅನೇಕ ಸಂದೇಹಗಳಿರ್ತವೆ, ಅನೇಕ ಬಾರಿ ತಪ್ಪು ಕಲ್ಪನೆ ಕೂಡ ಇರುತ್ತೆ. ಮೊದಲನೇದಾಗಿ ನಾವು ಥೈರಾಯ್ಡ್ ಇದೆ ಅಂದ ಕೂಡಲೇ ಫಸ್ಟ್ ನಮ್ಗೆ ಅವ್ರ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಡಾಕ್ಟ್ರೇ ನಾವು ಯಾವ ಆಹಾರಗಳನ್ನು ಪತ್ತೆ ಮಾಡಬೇಕಾಗುತ್ತೆ ಅಂತ. ಕೆಲವೊಂದು ಆಹಾರಗಳು, ಕೋಸು, ಎಲೆಕೋಸು, ಈ ಟರ್ನಿಪ್ ಗಡ್ಡೆಗಳು ಗ್ವಾಯ್ಟರನ್ನು ಉಂಟು ಮಾಡುತ್ತೆ. ಸೊ ಯಾರಿಗೆ ಈ ಗಲಗಂಡ ಅಥವಾ ಈ ಗ್ವಾಯ್ಟರ್ ಇರುತ್ತೋ ಅವರು ಈ ಆಹಾರವನ್ನು ಸೇವಿಸಬಾರ್ದು. ಆ ಸೇವಿಸೋದ್ರಿಂದ ಅವರಿಗೆ ಹೈಪೋಥೈರಾಯ್ಡಿಸಮ್ ಉಂಟಾಗ್ಬೋದು. ಆದರೆ ಹೈಪೋಥೈರಾಯ್ಡಿಸಮ್ ಇರುವಂಥವ್ರು, ಯಾರು ಥೈರಾಕ್ಸಿನ್ ಮಾತ್ರೆ ತಗೊಳ್ತಿರ್ತಾರೋ ಅವರಿಗೆ ಈ ಆಹಾರ ಸೇವಿಸೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ಭಾಳಷ್ಟು ಜನರು ನಾವು ಥೈರಾಯ್ಡ್ ಹಾರ್ಮೋನ್ ಕೊಟ್ಟಾಗ ಮೊಟ್ಟ ಮೊದಲ ಪ್ರಶ್ನೆ ಏನಂತಂದರೆ, ಡಾಕ್ಟ್ರೇ ನೀವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಟ್ರಿ, ನಾವು ಲೈಫ್ ಲಾಂಗ್ ಈ ಮಾತ್ರೆಯನ್ನು ತಗೊಳ್ಬೇಕು ಅಂತ ಕೇಳ್ತಾರೆ. ಹೌದು, ಕೆಲವೊಂದು ಸಂದರ್ಭಗಳಲ್ಲಿ ಬಿಟ್ಟು, ಫಾರ್ ಎಕ್ಸಾಂಪಲ್ ಈ ಪ್ರೆಗ್ನೆನ್ಸಿಯಲ್ಲಿ ನಾವು ತಾತ್ಕಾಲಿಕವಾಗಿ ಥೈರಾಯ್ಡ್ ಮಾತ್ರೆಯನ್ನು ಕೊಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ ಅದನ್ನು. ಅದು ಬಿಟ್ಟು ಥೈರಾಯ್ಡ್ ಹಾರ್ಮೋನನ್ನು ಒಮ್ಮೆ ನಾವು ಶುರು ಮಾಡಿದ್ರೆ ದೀರ್ಘಕಾಲದವರೆಗೆ ನಾವು ಈ ಥೈರಾಯ್ಡ್ ಹಾರ್ಮೋನ್ನ ಕೊಡಲೇಬೇಕಾಗುತ್ತೆ. ಎಷ್ಟೋ ಬಾರಿ ಹೆಣ್ಮಕ್ಳು ಅಂದರೆ ಈ ತಾಯಂದಿರು ಬಂದು ಕೇಳ್ತಾರೆ, ಡಾಕ್ಟ್ರೆ ನನಗೆ ಇವತ್ತು ಥೈರಾಯ್ಡ್ ಬಂದಿದೆ, ನಾಳೆ ನನ್ನ ಮಗುಗೂ ಕೂಡ ಬರ್ಬೋದೇ ಅಂತ ಕೇಳ್ತಾರೆ. ಈ ಥೈರಾಯ್ಡ್ ಅನುವಂಶಿಕವಾಗಿ ಬರ್ಬೋದೇ ಅಂತಲೂ ಕೇಳ್ತಾರೆ. ಥೈರಾಯ್ಡ್ ಸಮಸ್ಯೆ, ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಅನುವಂಶಿಕವಾಗಿ ಬರೋದಿಲ್ಲ. ಇದೊಂದು ಆಟೋಇಮ್ಯೂನ್ ಸಮಸ್ಯೆ ಆಗಿರೋದ್ರಿಂದ ಒಂದೇ ಕುಟುಂಬದಲ್ಲಿ ಹಲವರಿಗೆ ಬರ್ಬೋದು. ಉದಾಹರಣೆಗೆ ತಾಯಿ ಮಗಳಿಗೆ ಬರ್ಬೋದು, ಅಕ್ಕ ತಂಗಿಯರಲ್ಲೂ ಕಾಣ್ಬೋದು. ಸೊ ಕೆಲವರಿಗೆ ಒಂದೇ ಕುಟುಂಬದಲ್ಲಿ ಬರುವಾಗ ಇದು ಅನುವಂಶಿಕವಾಗಿ ಕಂಡು ಬರುತ್ತೆ, ಬಟ್ ಅದಕ್ಕೆ ಅನುವಂಶಿಕವಾಗಿ ಬರಲ್ಲ. ಸೊ ಅದೇ ರೀತಿ ಹೈಪೋಥೈರಾಯ್ಡಿಸಮ್ ಮಕ್ಕಳಲ್ಲೂ ಕೂಡ ಬರ್ಬೋದು. ನಿಮಗೆ ಗೊತ್ತು, ಮಕ್ಕಳಲ್ಲಿ ಬಂದಾಗಂತೂ ಪಾಲಕರು ತುಂಬ ಆತಂಕಗೊಳಗಾಗ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ಬಂದಾಗಂತೂ ಅವ್ರು ಬಂದು ಕೇಳ್ತಾರೆ, ಡಾಕ್ಟ್ರೇ ಪ್ರೌಢಾವಸ್ಥೆಗೆ ತಲುಪ್ತಾರೋ ಇಲ್ವೋ, ಮುಂದೆ ಅವರ ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆಗೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಫ್ಯೂಚರ್ ಬಗ್ಗೆ ತುಂಬ ಕನ್ಸರ್ನ್ ತೋರಿಸ್ತಾರೆ. ಈ ಹೈಪೋಥೈರಾಯ್ಡಿಸಮ್ ಮಕ್ಕಳಲ್ಲಿ ಬಂದಾಗ ಪಾಲಕರು ಆತಂಕಕ್ಕೆ ಒಳಗೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ
ಈ ಥೈರಾಕ್ಸಿನ್ ಮಾತ್ರೆಯನ್ನು ಕೊಟ್ಟು ನಾವು ಹತೋಟಿಯಲ್ಲಿ ಇಟ್ಬಿಟ್ರೆ ಸರಿಯಾದ ಸಂದರ್ಭದಲ್ಲಿ ಅವ್ರಿಗೆ ಪ್ರೌಢಾವಸ್ಥೆ ಆಗುತ್ತೆ. ಅದೇ ರೀತಿ ಗರ್ಭಧಾರಣೆಗೂ ಮುಂದೆ ಫ್ಯೂಚರ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಎಷ್ಟೋ ಬಾರಿ ಹೆಣ್ಮಕ್ಳು ಹೈಪೋಥೈರಾಯ್ಡಿಸಮ್ ಇದ್ದಾಗ ಪ್ರೆಗ್ನೆನ್ಸಿ ಆದ್ಮೇಲೆ ಏನ್ ಮಾಡ್ಬಿಡ್ತಾರೆ, ಥೈರಾಯ್ಡ್ ಮಾತ್ರೆ ಬಿಟ್ಟು ಬಂದ್ಬಿಡ್ತಾರೆ ನಮ್ಮ ಹತ್ರ. ಡಾಕ್ಟ್ರೆ ಪ್ರೆಗ್ನೆನ್ಸಿ ಆಯ್ತು ಅದಕ್ಕೆ ಬಿಟ್ಬಿಟ್ಟೆ ನಾನು ಥೈರಾಯ್ಡ್ ಅಂತ. ಯಾವುದೇ ಕಾರಣದಿಂದ ಪ್ರೆಗ್ನೆನ್ಸಿ ಆದ್ಮೇಲೆ ಥೈರಾಯ್ಡ್ ಅನ್ನ ಬಿಡಬಾರ್ದು. ಇನ್ಫ್ಯಾಕ್ಟ್ ನಾವು ಥೈರಾಯ್ಡ್ ಮಾತ್ರೆಯ ಡೋಸ್ ಅನ್ನ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ಮಾಡ್ತೀವಿ. ಯಾಕಂದ್ರೆ ಮೊದಲ 3 ತಿಂಗಳು ಈ ಗರ್ಭದಲ್ಲಿರುವಂತ ಮಗು ತಾಯಿಯ ಥೈರಾಯ್ಡ್ ಮಾತ್ರೆಗಳ ಮೇಲೆ ಅದರದ್ದು ಬ್ರೈನಿನ ಡೆವಲಪ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಅದರಿಂದ ಗರ್ಭಧಾರಣೆಯಲ್ಲಿ ಯಾವುದೇ ಕಾರಣದಿಂದನೂ ಮಾತ್ರೆಯನ್ನ ನಿಲ್ಲಿಸಬಾರ್ದು. ಒಂದೊಂದ್ಸಲಿ ನಮ್ಮ ಪೇಷಂಟ್ಸ್ ಬಂದಾಗ ಹೇಳ್ತಿರ್ತಾರೆ, ಡಾಕ್ಟ್ರೆ ನಾನು ಒಂದು 3-4 ದಿನ ಥೈರಾಯ್ಡ್ ಮಾತ್ರೆ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ, ಇವತ್ತು ಥೈರಾಯ್ಡ್ ರಿಪೋರ್ಟ್ ಮಾಡಿ ನೋಡಿ ಅಂತ. ಥೈರಾಯ್ಡ್ ರಿಪೋರ್ಟ್ ಮಾಡ್ತೀವಿ, ಥೈರಾಯ್ಡ್ ನಾರ್ಮಲ್ ಇರುತ್ತೆ. ನಾರ್ಮಲ್ ಇದ್ದಾಗ ತೋರಿಸ್ತಾರೆ, ಡಾಕ್ಟರ್ ನಾ ಥೈರಾಯ್ಡ್ ನಿಲ್ಲಿಸ್ಬಿಟ್ಟಿದ್ದೀನಿ 4 ದಿವಸ ಮಾತ್ರೆ, ಈಗ ನಾರ್ಮಲ್ ಬಂದಿದೆಯಲ್ಲ ರಿಪೋರ್ಟ್, ನಿಲ್ಲಿಸ್ಬೋದಾ ಥೈರಾಯ್ಡ್ ಮಾತ್ರೆಯನ್ನು ಫ್ಯೂಚರ್ನಲ್ಲಿ ಅಂತ ಕೇಳ್ತಾರೆ. ಯಾವುದೇ ಕಾರಣದಲ್ಲಿ ಆಗ ನಿಲ್ಲಿಸ್ಲಿಕ್ಕಾಗಲ್ಲ. ಯಾಕಂದ್ರೆ ಥೈರಾಯ್ಡ್ ಹಾರ್ಮೋನ್ ಒಮ್ಮೆ ತಗೊಂಡಾಗ ನಮ್ಮ ದೇಹದಲ್ಲಿ ಬಹಳಷ್ಟು ದಿನ ಇರುತ್ತೆ ಅದು. ಸೊ 1-2 ದಿನ ನೀವು ಥೈರಾಯ್ಡ್ ಮಾತ್ರೆಯನ್ನು ನಿಲ್ಲಿಸೋದ್ರಿಂದ ರಿಪೋರ್ಟ್ನಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ. ಸೊ ಅದರಿಂದ ಚಿಕಿತ್ಸೆಯನ್ನು ನಿಲ್ಲಿಸೋದಾಗ್ಲಿ ಅಥವಾ ಬದಲಾವಣೆ ಮಾಡೋದಾಗ್ಲಿ ತಜ್ಞ ವೈರಿಗೆ ಬಿಡೋದು ಸೂಕ್ತ. ಎಷ್ಟೋ ಬಾರಿ ನೋಡ್ತೀವಿ, ಈ ಮಕ್ಕಳನ್ನ ಕರ್ಕೊಂಡು ಬಂದು ಪಾಲಕರು ಹೇಳ್ತಾರೆ, ನನ್ನ ಮಗಳಿಗೆ ಥೈರಾಯ್ಡ್ ಊತ ಬಂದಿದೆ, ಊತ ಇದ್ರೂ ಕೂಡ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾರೆ. ಹೌದು, ಎಷ್ಟೋ ಬಾರಿ ಥೈರಾಯ್ಡ್ ಊತ ಬಂದರೂ ಕೂಡ ಥೈರಾಯ್ಡ್ ಬ್ಲಡ್ ರಿಪೋರ್ಟ್ ನಾರ್ಮಲ್ ಇರ್ಬೋದು. ಹಾರ್ಮೋನ್ ರಿಪೋರ್ಟ್ಸ್ ನಾರ್ಮಲ್ ಇದ್ದಾಗ ಇದಕ್ಕೆ ಯೂಥೈರಾಯ್ಡ್ ಗಾಯ್ಟರ್ ಅಂತ ನಾವು ಕರಿತೀವಿ. ಯೂಥೈರಾಯ್ಡ್ ಗಾಯ್ಟರ್ ಅಂತಂದ್ರೆ ಕೆಲವೊಮ್ಮೆ ಈ ಪ್ರೌಢಾವಸ್ಥೆಗೆ ಬರಬೇಕಾದ್ರೆ ಮಕ್ಕಳಲ್ಲಿ ಮತ್ತೆ ಈ ಗರ್ಭಾವಸ್ಥೆಯ ಸಮಯದಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಥೈರಾಯ್ಡ್ ಊತ ಬರ್ಬೋದು. ಇವು ತಾತ್ಕಾಲಿಕವಾಗಿರೋದ್ರಿಂದ ನಾವು ಯಾವುದೇ ಮಾತ್ರೆಗಳನ್ನು ಈ ಮಕ್ಕಳಿಗಾಗಲಿ ಅಥವಾ ಹೆಣ್ಮಕ್ಳಿಗೆ ಕೊಡೋದಿಲ್ಲ. ನವಜಾತ ಶಿಶುವಿನಲ್ಲೂ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ನವಜಾತ ಶಿಶು ಹುಟ್ಟಿದ 3 ಅಥವಾ 4ನೇ ದಿನ ನಾವು ಥೈರಾಯ್ಡ್ ಟೆಸ್ಟನ್ನು ಮಾಡಬೇಕು. ಯಾಕಂದರೆ 10,000ದಲ್ಲಿ 1 ಮಗುವಿಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಅಂದರೆ ಥೈರಾಯ್ಡ್ ಬೆಳವಣಿಗೆನೇ ಆಗಿಲ್ಲದೆ ಇರ್ಬೋದು. ಹಾಗೇನಾದರೂ ನಾವು ಆ ಸಮಯದಲ್ಲಿ ಈ ಥೈರಾಯ್ಡ್ ಸಮಸ್ಯೆಯನ್ನು ಕಂಡಿಡದೇ ಇದ್ದರೆ, ಅದಕ್ಕೆ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಕೂಡ ಕರಿತೀವಿ, ಅದನ್ನ ಕಂಡಿಡದೇ ಇದ್ದರೆ ಆ ಮಗುವಿಗೆ ಪರ್ಮನೆಂಟ್ ಬುದ್ಧಿಮಾಂದ್ಯತೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಕೆಲವೊಂದು ರಾಜ್ಯಗಳಲ್ಲಿ ಈ ಯೂನಿವರ್ಸಲ್ ಥೈರಾಯ್ಡ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಅಂದರೆ ಹುಟ್ಟಿದ ಪ್ರತಿ ಮಗುವಿಗೂ ಕೂಡ ಥೈರಾಯ್ಡ್ ಹಾರ್ಮೋನನ್ನು ಟೆಸ್ಟ್ ಮಾಡ್ತಾರೆ. ಕೊನೆಯದಾಗಿ ಹೇಳೋದೇನೆಂದರೆ, ಥೈರಾಯ್ಡ್ ಒಂದು ಸಾಮಾನ್ಯವಾದಂಥ ಕಾಯಿಲೆ. ಇದನ್ನು ಕಂಡುಹಿಡಿಯಲು ರಕ್ತದಲ್ಲಿ ಪರೀಕ್ಷೆ ಮಾಡಲೇಬೇಕಾಗುತ್ತೆ. ರಕ್ತ ಪರೀಕ್ಷೆ ಮಾಡದೇ ಇದ್ದರೆ ಕರಾರುಕ್ಕಾಗಿ ನಾವು ಟ್ರೀಟ್ಮೆಂಟನ್ನು ಕೊಡಲಿಕ್ಕಾಗೋದಿಲ್ಲ. ಥೈರಾಯ್ಡ್ನ ಎಲ್ಲ ಸಮಸ್ಯೆಗಳಿಗೂ ಸೂಕ್ತವಾದಂತಹ ಚಿಕಿತ್ಸೆಗಳು ಇಂದಿನ ದಿನದಲ್ಲೇ ಇದೆ. ಇಷ್ಟೆಲ್ಲ ಮಾಹಿತಿಯನ್ನು ನಿಮಗೆ ತಲುಪಲು ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿ ಭದ್ರಾವತಿ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಧನ್ಯವಾದ. ಥೈರಾಯ್ಡ್ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಡಾಕ್ಟರ್ ಪ್ರವೀಣ್ ಕುಮಾರ್ ದೇವರಭಾವಿ. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು, ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ, ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ ಎಸ್ಜಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು.